ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ವಂಚನೆಗೊಳಗಾದ ಸಂತ್ರಸ್ತೆ ತನ್ನ ಮಗು ಸಹಿತ ಸಂತ್ರಸ್ತೆಯ ತಾಯಿ, ತಂದೆ, ತಂಗಿ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜದ ಪ್ರಮುಖರು ಇಂದು ಬೆಳಗ್ಗೆ ಪುತ್ತೂರು ಮಹತೋಬಾರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ನ್ಯಾಯಕ್ಕಾಗಿ ಮತ್ತು ಅನ್ಯಾಯ ಮಾಡಿದವರನ್ನ ದೇವರೇ ನೋಡಿಕೊಳ್ಳಲಿ ಅಂತ ಅರ್ಚಕರ ಮೂಲಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂತ್ರಸ್ತೆ ತಾಯಿ, ನಾವು ಧ್ವಜಸ್ತಂಭದ ಅಡಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಅಪಪ್ರಚಾರ ಮಾಡಿದ್ದಾರೆ. ಆದರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿಲ್ಲ. ತಂತ್ರಿಗಳ ಬಳಿ ನ್ಯಾಯ ಕೇಳ್ತೇನೆ ಅಂತ ಹೇಳಿದ್ದೆವು. ಆದರೆ ನಮ್ಮ ಮೇಲೆ ಅಪಪ್ರಚಾರವಾಗಿದೆ. ಅದೇ ಮಗು ಡೆಲಿವರಿಯಾದ ಮರುದಿನವೇ ಜಗ್ಗನಿವಾಸ್ ರಾವ್ ಅವರು ದೇವಸ್ಥಾನಕ್ಕೆ ಬಂದ್ರೆ ಅಪಚಾರ ಆಗೋದಿಲ್ಲ. ನಾವು ಧ್ವಜಸ್ತಂಭದ ಅಡಿಯಲ್ಲಿ ಕೂತ್ರೆ ಅದು ಅಪಪ್ರಚಾರ ಎಂದಾಗುತ್ತೆ. ಹಾಗಾಗಿ ದೇವಳಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ದೇವೆ ಅಂತ ಸಂತ್ರಸ್ತೆಯ ತಾಯಿ ತಿಳಿಸಿದ್ದಾರೆ. ಪ್ರಾರ್ಥನೆಯ ಬಳಿಕ ದೇವಳದ ಕೆರೆಯ ಬಳಿ ಕಟ್ಟಿಯ ಕಲಶ ಪೂಜೆ ಸಂದರ್ಭ ಉಪಸ್ಥಿತರಿದ್ದರು. ಸರಿಯಾದ ರೀತಿಯಲ್ಲಿ ಆ ವಿಷಯಗಳು ನ್ಯಾಯಯುತವಾಗಿ ಒದಗಿಸಲು ನಿಮ್ಮ ಮನಸ್ಸಂಕಲ್ಪದ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿ ಉತ್ತರೋತ್ತರವಾಗಿ ಆ ನ್ಯಾಯ ಒದಗಿ ಪರಿಪೂರ್ಣ ಅನುಗ್ರಹವನ್ನು ಸಾಫಲ್ಯತೆಯನ್ನು ಶ್ರೀರಕ್ಷೆ ಮೂಲಕ ಅನುಗ್ರಹಿಸಲಿದ್ದೇವೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.